ಯುಪಿಎಸ್ಸಿಯಲ್ಲಿ 529ನೇ ರ್ಯಾಂಕ್ ಅನ್ನು ಗಳಿಸಿರುವಂತಹ ಪಾಂಡುರಂಗ ಅವರು ನಮ್ಮ ಜೊತೆಗೆ ಇದ್ದಾರೆ. ಪಾಂಡುರಂಗ ಅವರ ಯಶಸ್ಸಿನ ಕಥೆಯನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಪಾಂಡುರಂಗ ಅವರೇ, ಯಾವ ಭಾಗದವರು ನೀವು? ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು ರ್ಯಾಂಕ್ ಬಂದಿದೆ, ಏನ್ ಹೇಳ್ತೀರಾ? ನಾನು ಬಾಗಲಕೋಟೆ ಜಿಲ್ಲೆ, ಅಲ್ಲಿ ಒಂದು ಅಕ್ಕಿಮಡಿ ಅಂತ ಗ್ರಾಮ ಇದೆ, ಅಲ್ಲಿಂದ ಬಂದಿರೋದು. ತುಂಬಾ ಖುಷಿ ಆಗ್ತಿದೆ. ಇದು ನಂದು 5th ಅಟೆಂಪ್ಟ್. ಸೊ ಅರ್ಥ ಆಗುತ್ತೆ, ತುಂಬಾ 4 ಸರಿ ಫೇಲ್ ಆಗಿ ರ್ಯಾಂಕ್ ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಗ್ತದೆ. ಸರ್, ಈಗ ಕೆಪಿಎಸ್ಸಿ ಆಗ್ಲಿ ಯುಪಿಎಸ್ಸಿ ಆಗ್ಲಿ ಇದನ್ನ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತಾರೆ. ಸೊ ಯಾಕೆ ನೀವು ಅದನ್ನೇ ಚೂಸ್ ಮಾಡಿದ್ರಿ, ಮತ್ತೆ ಹೇಗೆ ಸಕ್ಸಸ್ ಕಂಡ್ರಿ ಅಂತ? ಹೌದು, ತುಂಬಾ ಕಷ್ಟ ಇದೆ. ತುಂಬಾ ಜನ ಬರೀತಾರೆ, ಆಮೇಲೆ ನಂಬರ್ ಆಫ್ ಪೋಸ್ಟ್ ಇರೋದು ತುಂಬಾ ಕಡಿಮೆ ಅಲ್ಲ, ಸೊ ಅದು ಕಷ್ಟ ಆಗುತ್ತೆ. ನಾನು ಚೂಸ್ ಮಾಡಿದ್ದು ಯಾಕಂದ್ರೆ ಜಾಬ್ ಪ್ರೊಫೈಲ್, ಸರ್ವಿಸ್ ಟು ಸೊಸೈಟಿ, ಟು ಸರ್ವ್ ದ ಪೀಪಲ್, ಜನರಿಗೆ. ಆಮೇಲೆ ಈ ಸರ್ಕಾರ ಹುದ್ದೆ ಒಂಥರ ದೇವರ ಕೆಲಸ ಇದ್ದಂಗೆ. ಸೊ ಇದರಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಕೆಲಸದಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ಸಿಗುತ್ತೆ ಅಂತ ನಂಗೆ ಗೊತ್ತಿತ್ತು. ಆಮೇಲೆ ನಾನು ಮುಂಚೆಯಿಂದ ನಾನು ಅಕಾಡೆಮಿಕಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ಪರ್ಫಾರ್ಮೆನ್ಸ್. ಸೊ ಆ ಕಾಂಪಿಟೇಷನ್ ನಾನು ನೋಡಿದ್ದೆ. ನಂದು CET ರ್ಯಾಂಕ್ 231 ಇತ್ತು ಸ್ಟೇಟ್ ಅಲ್ಲಿ. ಸೊ ನಾನು ಐ ಥಿಂಕ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆಗುತ್ತೆ ಅನ್ನೋ ಆ ಕಾನ್ಫಿಡೆನ್ಸ್ ಇತ್ತು. ಸೊ ಅದೇ ತರ ನಾನು ಮಾಡಿದೆ, ಮತ್ತೆ ಸಕ್ಸಸ್ ಸಿಕ್ತು. 5th ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದೆ ಅಲ್ವಾ ನೀವು? ಸೊ 4 ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗದೆ ಇದ್ದಾಗ ಸಾಕಪ್ಪ ಇದ್ರ ಸವಾಸ ಅನ್ಸಿದುಂಟಾ? ಡೆಫಿನೆಟ್ಲಿ ಒಂದು ರಿಸಲ್ಟ್ ಬಂದ ತಕ್ಷಣ ಆ ಫೀಲಿಂಗ್ ಇದ್ದೇ ಇರ್ತದೆ. ಯಾಕಂದ್ರೆ ಎಫರ್ಟ್ ಅಂತೂ ಹಾಕೇ ಇರ್ತೀರಾ, ಎಷ್ಟೊಂದೆಲ್ಲ ಹಾಕಿದ್ರು ಆಗ್ಲಿಲ್ಲಪ್ಪ ಅಂತ ಅದೊಂದು ಫೀಲಿಂಗ್ ಬಂದೇ ಬರ್ತದೆ. ಬಟ್ ಅದು ತುಂಬಾ ಹೊತ್ತಿರಲ್ಲ ಅದು. ಮತ್ತೆ ಅದು ಒಂಥರ ಹೋಪ್ ಇದ್ದೇ ಇರ್ತದೆ, ನಾನು ಮಾಡ್ತೀನಿ, ಒಂಥರ ಸೆಲ್ಫ್ ಬಿಲೀಫ್ ಇದ್ದೇ ಇರ್ತದೆ, ನಾನು ಇದೇನಾದ್ರೂ ಮಾಡ್ತೀನಿ ಅಂತ. ಸೊ ಐ ಥಿಂಕ್ ಅಲ್ಲಿಂದ ಒಂದ್ ಸ್ವಲ್ಪ ಎದ್ಬಿಟ್ಟು ಮತ್ತೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಅದೇ ತರ ಫೇಲ್ಯೂರ್ ಆದ ತಕ್ಷಣ ಐ ಯೂಸ್ ಟು ಪಿಕ್ ಅಪ್ ಅಂಡ್ ಮೂವ್ ಹೆಡ್. ಸೊ ಕಾನ್ಸ್ಟೆಂಟ್ ಕಾನ್ಸಂಟ್ರೇಷನ್ ಎಷ್ಟು ಮುಖ್ಯ ಆಗುತ್ತೆ ನಿಮ್ಗೆ ಕ್ಲಿಯರ್ ಮಾಡೋದಕ್ಕೆ? ತುಂಬಾ ಮುಖ್ಯ ಇದೆ. ಈ ಎಕ್ಸಾಮ್ ಬಂದ್ಬಿಟ್ಟು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್, ನೀಟ್, JEE ತರ 1 ಲೆವೆಲ್ ಆತರ ಇರಲ್ಲ. 3 ಲೆವೆಲ್ ಎಕ್ಸಾಮ್ ಇರುತ್ತೆ, 1 ವರ್ಷ ಹಿಡಿಯುತ್ತೆ ಪ್ರಾಸೆಸ್. ನಾಟ್ ಓನ್ಲಿ 5 ಅಟೆಂಪ್ಟ್ಸ್, 1 ಅಟೆಂಪ್ಟ್ ಅಲ್ಲಿ ನಿಮ್ಗೆ ತುಂಬಾ ಕನ್ಸಿಸ್ಟೆನ್ಸಿ, ಕಾನ್ಸಂಟ್ರೇಷನ್ ಬೇಕು 1 ಇಯರ್ಗೆ. ಸೊ ತುಂಬಾ ಮುಖ್ಯ. ಎಲ್ಲಾ ಲೆವೆಲ್ ಅಲ್ಲೂ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಬೇಕು. ಎಸ್ಪೆಷಲಿ ಮೇನ್ಸ್ ಅಲ್ಲಿ 7 ಪೇಪರ್ಸ್ ಬರೀಬೇಕಾಗ್ತದೆ, ಅಲ್ಲೂ ತುಂಬಾ ಕಾನ್ಸಂಟ್ರೇಷನ್ ಇರಬೇಕು. ಆ ಮೇನ್ಸ್ ಎಕ್ಸಾಮೇ ಒಂದು 8 to 9 ಡೇಸ್ ಆಗುತ್ತೆ ಕಂಪ್ಲೀಟ್. ಸೊ ತುಂಬಾ ಬೇಕು. ಕಾನ್ಸಂಟ್ರೇಷನ್ ಜೊತೆ ನಿಮ್ಗೆ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಅದನ್ನು ಕಾಪಾಡ್ಕೋಬೇಕು. ಸೊ ಇವೆಲ್ಲದರಿಂದ ಮಾಡ್ಬೇಕು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಪಾಂಡುರಂಗ ಅವರು ನ್ಯೂಸ್ ಫಸ್ಟ್ ಜೊತೆಗೆ ತಾನು ಯಾವ ರೀತಿಯಾಗಿ ತಯಾರಿಯನ್ನ ನಡೆಸಿದೆ, ಯಾವ ರೀತಿಯಾಗಿ ಸಫಲವನ್ನ ಕಂಡೆ ತನ್ನ ತಯಾರಿಯಲ್ಲಿ ಅನ್ನುವಂಥದ್ದನ್ನ ಹೇಳಿಕೊಂಡಂತಹ ರೀತಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.